ಜೀವನದ ಒಂದು ಸಂತೋಷದ ಕ್ಷಣ ಅಂತ ಅನ್ಕೋತೇನೆ ನಾನು. ಚಿಕ್ಕ ಮಕ್ಕಳ ಒಂದು ಶಿಬಿರ, ಆ ಶಿಬಿರ ಬಂದ ತಕ್ಷಣ ನೋಡಿ ಒಬ್ಬೊಬ್ಬರದೇ ಒಂದೊಂದೇ ನಾವು ಏನೇನು ನೀವು ಮಾಡಿದ್ರಿ ಅದನ್ನೆಲ್ಲ ನೋಡಿದ್ರೆ ಮನಸ್ಸಿಗೆ ಸಂತೋಷ ಆಗಿ ಖುಷಿಯಾಗುವಂತು. ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಆ ಶಿಬಿರದಲ್ಲಿ ಅಂದರೆ ಧನ್ಯ. ನಾನು ಯಾವಾಗಲೂ ಹೇಳ್ತೇನೆ, ಈಗಿನ ಕಾಲದಾಗ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇರಂಗಿಲ್ಲ. ಮನೆ ಒಳಗೆ 10-12-15 ಜನ ಮಕ್ಕಳಿರಂಗಿಲ್ಲ. 1-2 ತಿರ್ಗಾ ಮಗ ಟೈಮ್ ಪಾಸ್ ಸೂಟಿ ಆತರ ಮಕ್ಕಳಿಗೂ ಒಂದು ಪನಿಷ್ಮೆಂಟೆ, ಪಾಲಕರಿಗೂ ಒಂದು ಪನಿಷ್ಮೆಂಟು. ಇಡೀ ದಿವಸ ಮನೆಯೊಳಗೆ ಹೆಂಗೆ ಹ್ಯಾಂಡಲ್ ಮಾಡಬೇಕಪ್ಪ ಈ ಮಕ್ಕಳಿಗೆ, ಏನು ಮಾಡಬೇಕು, ನಾವೆಲ್ಲ ಬಿಸಿ, ಆ ಮಕ್ಕಳು ಹೆಂಗೆ ಮಾಡಬೇಕು, ಏನು ಮಾಡಿದ್ರೆ ಅವು ಸುಮ್ಮನೆ ಆಗ್ತಾವೆ, ಮಜಾ ಮಾಡ್ಕೋತಾವೆ, ಏನೋ ಕಲಿತಾವೆ, ಆಟ ಆಡ್ತಾವೆ ಅಂತ ವಿಚಾರ ಮಾಡಿ ಏನೋ ಒಂದು ಇದು ಸಮರ ಒಂದು ಶಿಬಿರ ಇಟ್ಕೊಂಡಾರಲ್ಲ, ಇದು ಒಳ್ಳೆಯದೇ, ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯದೇ. ಯಾಕಂದರೆ ಮನೆಯೊಳಗೆ ಕೂತ್ಕೊಂಡು ಮಕ್ಕಳು ಟಿ ವಿ ಬಟನಾರ ಒತ್ಕೊಂಡು ಕೂಡ್ತಾರೆ, ಮೊಬೈಲ್ ಯಾರು ಅವ್ವ ಅಪ್ಪನ ಕಡೆ ಮೊಬೈಲ್ ಕಸ್ಕೊಂಡು ಹಠ ಮಾಡಿ ಆ ಮೊಬೈಲ್ ನೋಡ್ಕೊಂಡರೆ ಕೂಡ್ತಾರೆ, ಅದ್ರೊಳಗೆ ಆಟ ಆಡ್ಕೊಂಡು ಕೂಡ್ತಾರೆ. ಹೊರಗೆ ಹೋಗಿ ಗ್ರೌಂಡ್ ಹೋಗಿ ಆಟ ಆಡೋದು ಬಿಟ್ಟು ಮನೆ ಒಳಗೆ 4 ಮೂಲಿ ಒಳಗೆ ಮೊಬೈಲ್ ಇಟ್ಕೊಂಡು ಕೂಡುವಂಥ ಈಗಿನ ವಾತಾವರಣ. ನೀ ಎಲ್ಲ ಪಾಲಕರಿಗೆ ನಾನು ನಿಮಗೆ ಯಾರು ಹೇಳ್ತೇನೆ, ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ನಿಮ್ಮ ಮಕ್ಕಳನ್ನ ಮನೆಯೊಳಗೆ ಬಿಟ್ಟು ಇಂಥ ಶಿಬಿರಕ್ಕೆ ಕಳ್ಸ್ಕೊಂಡು ನೀವು ಕರ್ತಿರಲ್ಲ, ಎಲ್ಲ ರೀತಿಯಿಂದಲೂ ಅವ್ರಿಗೆ ಒಂದು ಅಭಿವೃದ್ಧಿ ಆಗುವಂಥ ಶಿಬಿರಗಳು. ನಿಜವಾಗ್ಲೂ ನಾ ಈ ಸಂಸ್ಥೆಗೆ ಹ್ಯಾಟ್ಸ್ ಆಫ್. ಇಷ್ಟು ಚೆನ್ನಾಗಿ ಶಿಬಿರವನ್ನು ನಡೆಸ್ಕೊಂಡು ಎಲ್ಲರೂ ಒಂದೇ ರೀತಿಯಿಂದ ಹೇಳುವಂಥ ಶ್ಲೋಕಗಳು, ಒಂದೇ ರೀತಿಯಿಂದ ಕುಡಿಯುವಂತಹ ಮಕ್ಕಳು, ಹಾಡು ಕೇಳಿದ್ರೆ ಈ ಸಾರ್ಥಕ. ಸೂಟಿ ಇದ್ದದ್ದಕ್ಕೂ ತಮ್ಮ ಮಕ್ಕಳು ಏನೋ ಒಂದು ಅಭ್ಯಾಸ ಬಿಟ್ಟು ಪಠ್ಯೇತರ ವಿಷಯಗಳನ್ನು ನಾವು ಕಲಿಸ್ತೇವೆಲ್ಲ ಅನ್ನೋ ಸಂತೋಷ ಮಕ್ಕಳಿಗೂ ಬರ್ತದೆ. ಎಲ್ಲಕ್ಕಿಂತ ಮಕ್ಕಳಿಗೆ ಶೇರಿಂಗ್ ಅಂದ್ರಿ, ಎಲ್ಲರ ಜೊತೆಗೆ ಒಡನಾಟ, ಪಾಠ ಅಭ್ಯಾಸ ಸ್ಕೂಲ್ನಾಗ ಮತ್ತೆ ಕ್ಲಾಸು, ಈ ಕ್ಲಾಸ್ ಬಿಟ್ಟು ಆ ಕ್ಲಾಸು, ಆ ಕ್ಲಾಸ್ ಬಿಟ್ಟು ಈ ಕ್ಲಾಸು ಎಲ್ಲ ಇರ್ತದೆ. ಕಮ್ಯುನಿಕೇಷನ್ ಅನ್ನೋದೇ ಕಡಿಮೆ ಇರ್ತದೆ. ಮಕ್ಕಳಿಗೆ ಒಬ್ಬರು ಒಡನಾಟ, ಪ್ರೀತಿ, ಶೇರಿಂಗು ಇದು ಹೊರಗೆ ಬಂದ, ಮನೆ ಬಿಟ್ಟು ಹೊರಗೆ ಬಂದಾಗ ಮಾತ್ರ ಕಲಿತಾವ ಮಕ್ಕಳು. ಅದು ಎಲ್ಲದಕ್ಕೂ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಂತ slowly completed lesson. Paschimottanasana. Dandasana. Come together. ಓಕೆನಾ? ನಾನು ಹೇಳ್ಕೊಟ್ಟ ನನ್ನ ಮರ್ಯಾದೆ ಉಳಿಸ್ಬೇಕು. ಓಕೆನಾ? ನೋಡಿ ಇವಾಗ ಈ ಕೋಳಿ ನೋಡಿದ್ದೀನಾ? ಕೋಳಿ ಅಂತ ಕುತ್ಕೋತಾನೆ ನೋಡು. ಕೋಳಿ ತರ ಕುತ್ಕೋ. ಫಸ್ಟ್ ಟೈಮ್ ನೋಡಿದ್ದೊಂದು ಕುತ್ಕೋ. ಫಸ್ಟ್ ಟೈಮ್ ನೋಡಿದ್ದೊಂದು ಕೋಳಿ ಚಡ್ಡಿ ಹಾಕಿ ಹಾಕೊಂಡ್ಬರೋದು. ಕುತ್ಕೋ. ಕೋಳಿ ಹಾಕಿ ಕೋಳಿ ಹೆಂಗ್ ಕೂಗುತ್ತೆ? ಚೆನ್ನಾಗಿ ಹೆಂಗೆ ನನ್ನ ವಿಷಯ ಇನ್ನೂ ಮಾಡ್ತಾರೆ ನೋಡು. ಇವಾಗ ಕೋಳಿ ಏನಿರುತ್ತೆ ಅದು? ಗೊತ್ತಿದೆ. ನೀನು ಇವಾಗ ಮುಟ್ಟಿಡು ಆಕ್ಟಿಂಗ್ ನಾನು ಹೇಳ್ಕೊಡ್ತೀನಿ. ಹೊಟ್ಟೆ ಹೇಳಕ್ಕ ನೀನು ಎಷ್ಟು ಬರ್ತಿರಂಗೆ ನಾನು ಹೇಳ್ಕೊಡ್ತೀನಿ. ಹಂಗೆ ಮಾಡಿದ್ರೆ ಯಾವತ್ತೂ ಕೋಳಿಗೆ ಮೊಟ್ಟೆ ಕೊಡೋದು ನಮ್ಗೆ ಹಂಗಲ್ಲಕ್ಕ.
ಜಾಸ್ತಿ ಮಾತಾಡಿದ್ರೆ ಕೋಳಿನ ಮತ್ತು ಪದಾರ್ಥ ತಗೋಬೇಕು. ನಾನು ಹೇಗೆ ಮಾಡಬೇಕು? ನನ್ನ ಶಿಷ್ಯ ನೋಡಿದ್ದು ಕೋಳಿ ತರ ಕೊಟ್ಟು ಕೊಟ್ಟು ರೆಕ್ಕೆ ಹೊಡಿ. ಎರಡು ರೆಕ್ಕೆ ಕರೆಕ್ಟ್. ಇವಾಗ ಹೊಟ್ಟೆಲಿ ಮೊಟ್ಟೆ ಇದೆ, ಅದು ಹೊರಗೆ ಬರಕ್ಕೆ ರೆಡಿ ಆಗಿದೆ. ಅವಾಗ ಕೋಳಿ ఎక్కువ ಬರ್ತಿತ್ತು. ಸರಿ, ಇವಾಗ ಹೊರಗೆ ಬರ್ತಾ ಇದೆ, ಅವಾಗ ఎక్కువ ಬರುತ್ತೆ. ನೋಡು ಕರೆಕ್ಟ್ ಆಗಿದೆ. ಅದಕ್ಕೆ ರೆಕ್ಕೆ ಬರ್ಕೊಂಡು ಇನ್ನೇನು ಬೇಡ ಮಾಡಬೇಕು. ಇದೇನೇ ಅರ್ಥ ಮಾಡಬೇಡ. ರೆಕ್ಕೆ ಹೊಡಿಬೇಕು, ಇನ್ನೇನು ಎಕ್ಸ್ಪೆನ್ಸ್ ಕೊಡ್ಬೇಕು. ಓಕೆನಾ? ಅದು ಪೊಸಿಷನ್ ಸರಿ ಸ್ವಲ್ಪ ಚೂರು ಅದು ಮೊಟ್ಟೆ ಹೊಡೆದು ಮೈಕ್ ಇರ್ತಾರೆ. ರೆಡಿ? ಕೋಳಿ ಇದು ಮಾಡಬಹುದು. ಇನ್ನೇನು ಬೀಳ್ತಾ ಇದೆ ಮೊಟ್ಟೆ. ಇರೋ ಡಿಸ್ಟರ್ಬ್ ಮಾಡೋಣ. ನಾನು ಹೇಳಿದಾಗ ಮಾಡು. ಇವಾಗ ನಾವು ಮೊಟ್ಟೆ ಬರ್ತಾ ಇದೆ ಮಕ್ಕಳು ನೋಡುವಾಗ ಮಾಡಬೇಕು. ಓಕೆನಾ? ಮೊಟ್ಟೆ ಬರ್ತಾ ಇದೆ. ಮೊಟ್ಟೆ ತುಂಬಾ ದಪ್ಪಾಗಿದೆ. ಹೋಗಿ ಆಮ್ಲೆಟ್ ಮಾಡಿ. ಆಮ್ಲೆಟ್ ಮಾಡ್ಕೋ. ಖುಷಿ ಅಂತ ಸೂಪರ್ ಆಗ್ತಾವ ನೀವು. ನಿನ್ನ ಹೆಸರೇನಂತೆ? ಮನೋಜ್ ಸರ್. ಪುನಃ ಚೇಂಜ್ ಆಯ್ತು. ಮನೋಜ್ ಸರ್. ಮನೋಜ್ ಸರ್. ಅದೊಂದು ಮನೋಜ್ಗೆ ಬರಲಿ ಜೋರ ಚಪ್ಪಾಳೆ. ಖುಷಿ ಮಾಡಿ ಹೇಳ್ತಾರು. ಫಸ್ಟ್ ಟೈಮ್ ಮಾಡ್ತಿರೋದಾ? ಖುಷಿ ಆಯ್ತಾ? ತೂಕ ಅಂತ ಹೇಳಿದ್ರೆ ಕಿಲೋ ಬರುತ್ತೆ. ಏಯ್ 10 ರೂಪಾಯಿ ಕೊಡ್ತೀನಿ ಅಂದ್ರೆ ಕೊಡ. ಆಯ್ತು ನಾನು ತಗೋತೀನಿ ಅಂತ 10 ರೂಪಾಯಿ ಕೊಡು. ಎಲ್ಲಿದ್ದೀ? ನೀನು ಅದ್ಭುತ ಪ್ರತಿಭೆ ಕಾಣೋ. ಸುಕ್ಕು ಅಂದ್ರೆ ನನಗೆ ಅಲ್ಲಿಂದ ನಾನು ತಗೊಳಲ್ಲ. ಅವಾಗ ಕೇಳಿದ್ದು ಮನೋಜ್, ಇವಾಗ ಕೋಳಿ ಎಲ್ಲ ಹಾಳ್ತಾರಲ್ಲ, ಹೋಗು ಕೋಳಿ ತರ ನಾಡ್ಕೊಂಡು ಹೋಗು. ಸೂಪರ್, ಚೆನ್ನಾಗಿ ಮಾಡ್ದಲ್ವಾ? ಗಂಡ ಎಲ್ಲ ನನಗೆ ಗಂಡ ಹೆಂಡತಿ ಆದ್ಮೇಲೆ ಚೆನ್ನಾಗಿರ್ಬೇಕು. ಹೌದು. ನಿಮ್ ಜೋರ ಹಸು ಆಗ್ತಿದೆ. ಅದಕ್ಕೆ ಊಟಕ್ಕೆ ಏನ್ ಮಾಡಿದ್ಯಾ? ನಿಮಗೆ ಸ್ಪೆಷಲ್ ಉಪ್ಪಿಟ್ಟು ಮಾಡಿದ್ದೀನಿ. ಒಬ್ಬ ಸ್ಪೆಷಲ್ ಉಪ್ಪಿಟ್ಟು ಅಂತ ತಿನ್ನಕ್ಕಾಗುತ್ತಲ್ಲ. ಆದ್ರೂ ಪ್ರೀತಿಯಿಂದ ಮಾಡಿದಲ್ವಾ, ಅದಕ್ಕೆ ನೆನ್ಕೊಳಕ್ ಏನ್ ಮಾಡಿದ್ಯಾ? 3 ಥರದ ಸ್ಪೆಷಲ್ ಚಟ್ನಿ ಮಾಡಿದ್ದೀನಿ. ಬ್ರಹ್ಮಸ್ಥಳ ಬೆಳಿಗ್ಗೆ ಒಂದು ಚಟ್ನಿ ಕೊಟ್ರಿ, ನೀವು ಸಖತ್ತಾಗಿತ್ತು. 3 ತರ ಚಟ್ನಿ ಮಾಡಿದಾರಂತೆ. ಉಳಿದ ಕೊಡ್ತೀನಿ. ಯಾವ್ಯಾವ ತರ ಚಟ್ನಿ? ಹೇಳ ಹಾ, ನೆನ್ನೆ ಚಟ್ನಿ ಮೊನ್ನೆ ಚಟ್ನಿ ಆಚೆ ಮೊನ್ನೆ ಚಟ್ನಿ. ಅಂದ್ರೆ ಗಂಡನಿಗೆ ಅಳ್ಕೋ. ಅಯ್ಯ ಅಯ್ಯವ್ವ, ನಾನು ಮಾಡ್ತಾ ಇರ್ತೀನಿ. ಈ ಹೆಂಗಸರು ಮುದ್ದಿನೇ ಇಷ್ಟ ಮೇಡಮ್. ಬರೀ ಕೈ ಎತ್ತಿತ್ತು 3 ತಲೆ ಬೆಳೆ ಬಿಟ್ಟ ನೋಡ್ತಿದ್ದಾರಲ್ಲ. ಆದ್ರೂ ಪರವಾಗಿಲ್ಲ, ಅವಳನ್ನ ಸಮಾಧಾನ ಮಾಡಕ್ ಹೋಗ್ತೇವೆ. ಬೇಜಾರು ಮಾಡ್ಕೋಬೇಡಿ. ನೀವು ಕೋಪ ಮಾಡ್ಕೊಂಡಾಗ ನಿಮ್ ಗಂಟೆ ಯಾವ ರೀತಿ ಸಮಾಧಾನ ಮಾಡ್ತೇವೆ? ಸಾರಿ ಮೇಡಮ್ ಅಲ್ವಾ ಸಾರ್, ನಿಮ್ಮನ್ನು ಹೇಗೆ ಸಮಾಧಾನ ಮಾಡ್ತೇವೆ? ಮಂಜು ಅಂತ ಕರ್ಕೊಂಡೆ ಕರ್ಗೋಗ್ತೀರಾ? ಆಯ್ತು ಬಿಡಿ, ನಾನು ಹೋಗಿ ಅವನ್ನ ದೀಪ ಅಂತ ಕರಿತೀನಿ. ಸಮಾಧಾನ ಆಗಿದ್ರೆ ಪುನಃ ಬರ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಚೆನ್ನಾಗಿತ್ತಾ? ಆಯ್ತು, ನನಗೆ ಬೇಜಾರಾಗೋದು. ನಾನು ಬೆವರು ಸುತ್ಕೊಂಡು ಮಾಡ್ತಿದ್ದೆ ನೋಡಿ. ಅಂದ್ರೆ ಹೇಳ್ತಾ ಇದ್ದಾರೆ ನಿಂತ್ಕೊಂಡ್ರು ಬೆವರು ಬರುತ್ತೆ, ನಿಮ್ಗೇನು ಹೋಗ್ತಾ ಅಂತ. ಚೆನ್ನಾಗಿತ್ತು ಮಕ್ಕಳ? ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ